Hey guys, welcome back to Grace with Hema Shruti. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನು ಇವತ್ತೊಂದು ಕೋರಮಂಗಲದಲ್ಲಿರುವ ಒಂದು ಡ್ರಂಕ್ ಆ್ಯಂಡ್ ಡ್ಯಾಡಿ ಅನ್ನೋ ಒಂದು ಕ್ಲಬ್ಗೆ ಬಂದಿದ್ದೀನಿ. ಇದೊಂದು ಪಬ್, ಬ್ರೀವರಿ, ಫೈನ್ ಆ್ಯಂಡ್ ಡೈನ್ ಎಲ್ಲ ಇದೆ ಇಲ್ಲಿ. ಹಾಗಾಗಿ ಈ ಯಾವ ಹೆಸರಿಂದಲೂ ಕಲಿಬೋದು. ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ರೆಸ್ಟೋರೆಂಟ್ಸ್ ಇದೆ ಒಳಗಡೆ. ನಿಮಗೆ ಇಲ್ಲಿ ಎಲ್ಲ ಥರದ ಸಾಫ್ಟ್ ಡ್ರಿಂಕ್, ಕಾಕ್ಟೇಲ್, ಮಾಕ್ಟೇಲ್ ಆ್ಯಂಡ್ ವೆರೈಟಿ ಟೈಪ್ ಆಫ್ ಎಲ್ಲ ರೀತಿಯ ಫುಡ್ ಎಲ್ಲ ಸಿಗುತ್ತೆ. ಇದ್ರೊಳಗಡೆ ಫೈನ್ ಅಂಡ್ ಡೈನ್ ರೆಸ್ಟೋರೆಂಟ್ ಇರೋದ್ರಿಂದ ಎಲ್ಲ ರೀತಿಯ ಫುಡ್ ಸಿಗುತ್ತೆ. ಇಲ್ಲಿ ತುಂಬಾ ಜನ ಬರ್ಡೇ ಪಾರ್ಟಿ, ಆನಿವರ್ಸರಿ, ಆಫೀಸ್ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಅಟ್ಮಾಸ್ಫಿಯರ್ ವಾಸ್ ವೆರಿ 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 ವಾರ್ಮ್ ಅಂಡ್ ವೆಲ್ಕಮಿಂಗ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿತ್ತು. ಸ್ಪೆಷಲಿ ಯುನೋ ವಾಟ್, ಫುಡ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ನನಗೆ ತುಂಬ ಇಷ್ಟ ಆಯಿತು. ಫುಡ್ ಬಗ್ಗೆ ಹೇಳೋಕ್ಕೇನೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು ಚಿಕನ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಇಟ್ ವಾಸ್ ಯಮ್ಮಿ. ಆಯಿತಾ, ಚಿಕನ್ ಬಂದು ಜ್ಯೂಸಿಯಾಗಿ, ಟೇಸ್ಟಿಯಾಗಿ, ಯಮ್ಮಿ ಆಗಿತ್ತು, ಫ್ರೆಶ್ ಆಗಿತ್ತು. ಅದರೊಟ್ಟಿಗೆ ಪುದೀನ ಚಟ್ನಿ ಬೇರೆ ಕೊಟ್ಟಿದ್ರಾ, ಸೂಪರ್ ಕಾಂಬಿನೇಷನ್. ನಾನು ಚಿಕನ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ. ಸೊ ಹಾಗಾಗಿ ನೋಡಿ, ಇಟ್ ವಾಸ್ ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ದ ಪ್ರೆಸೆಂಟೇಷನ್ ವಾಸ್ ಆಲ್ಸೋ ಟೂ ಗುಡ್. ಸೊ ನೋಡಿ, ಈ ಚಿಕನ್ ಟಿಕ್ಕಾ ಇದೆಯಲ್ಲ, ಅದು ಪುದೀನ ಚಟ್ನಿಯೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ತಿನ್ನೋದವರು ತಿಂತಾರೆ, ಅಷ್ಟು ಇಷ್ಟ ಆಗುತ್ತೆ. ಬಟ್ ಇವರು ಮಾಡಿರೋ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಅದು ಹೇಳೋಕ್ಕೇನೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗೆ ಈ ಥರ ಚಿಕನ್ ಟಿಕ್ಕಾ ತುಂಬ ಇಷ್ಟ ಆಗುತ್ತೆ. ನನಗೆ ಜಾಸ್ತಿ ಗ್ರೇವಿ ಎಲ್ಲ ಇಷ್ಟ ಆಗಲ್ಲ, ಮತ್ತು ಟೂ ಮಚ್ ಡ್ರೈ ಸಹ ಇಷ್ಟ ಆಗಲ್ಲ. ಇದು ಮೀಡಿಯಮ್ ಆಗಿ, ಆ್ಯಾವ್ರೇಜ್ ಆಗಿ, ಬಟ್ ನನಗೆ ಹೇಗೆ ಬೇಕು ಹಾಗೆ ಇತ್ತು. ಚೆನ್ನಾಗಿತ್ತು, ಸ್ಪೈಸಿಯಾಗಿ, ಭಾರಿ ಚೆನ್ನಾಗಿ ಮಾಡಿದ್ದು. ಆಯಿತಾ, ತುಂಬ ಇಷ್ಟ ಆಯಿತು ನನಗೆ. ನಾನು ಚಿಕನ್ ಟಿಕ್ಕಾ ಮತ್ತು ಪ್ರಾನ್ಸ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ. ಬಟ್ ಪ್ರಾನ್ಸ್ ಟಿಕ್ಕಾ ನನಗೆ ಯಾಕೋ ಇಷ್ಟ ಆಗಿಲ್ಲ. ಆಯಿತಾ, ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಬಟ್ ಚಿಕನ್ ಟಿಕ್ಕಾ ಅಂತೂ ಅಲ್ಟಿಮೇಟ್, ಹೇಳೋಕ್ಕೇನಿಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇರೋ ವೈಬ್ ಬಗ್ಗೆ ಹೇಳಬೇಕಂದ್ರೆ, ವೈಬ್ ಸೂಪರ್ ಆಗಿತ್ತು. ಆಯಿತಾ, ತುಂಬ ಚೆನ್ನಾಗಿತ್ತು, ಕೂಲ್ ಕಾಮ್ ಆಗಿತ್ತು. ಮತ್ತು ಒಂದು ಲೈಟ್ ಮ್ಯೂಸಿಕ್ ಹಾಕಿದ್ರು, ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ಅನಿಸ್ತಾ ಇತ್ತು. ಅಂದರೆ ಈ ವೈಬ್ ಬಂದು ತುಂಬ ಲೈವ್ಲಿ ಆಗಿತ್ತು, ರಿಲ್ಯಾಕ್ಸ್ಡ್ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗುವಂಥ ವೈಬ್ ಅಂತಲೇ ಹೇಳ್ಬೋದು. ಫ್ರೆಂಡ್ಲಿ ಆಗಿತ್ತು. ಇವನ್ ಸ್ಟಾಫ್ಸ್ ತುಂಬ ಒಳ್ಳೆಯದಿದ್ರು. ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ಆಯಿತಾ, ಸೊ ಈ ಪ್ಲೇಸನ್ನು ನಿಮಗೂ ಶೇರ್ ಮಾಡೋಣ, ಸೊ ದಟ್ ನಿಮಗೆ ಗೊತ್ತಿಲ್ಲದ್ರೆ ನಿಮಗೂ ನೆಕ್ಸ್ಟ್ ಟೈಮ್ ಹೋಗ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಡ್ಯಾನ್ಸ್ ಫ್ಲೋರ್ ಸಹ ಇದೆ. ಸೊ ಡ್ಯಾನ್ಸ್ ಕ್ರೇಜ್ ಇದ್ದವರು, ಡ್ಯಾನ್ಸ್ ಪ್ಯಾಷನ್ ಇದ್ದವರು ಡ್ಯಾನ್ಸ್ ಮಾಡ್ಬೋದು. ಸೊ ನಾನು ಜಸ್ಟ್ ಫುಡ್ ಎಂಜಾಯ್ ಮಾಡೋಕ್ಕೆ ಬಂದಿರೋದು, ಹಾಗೆ ಲೈವ್ ಮ್ಯೂಸಿಕ್ ಎಂಜಾಯ್ ಮಾಡೋಕ್ಕೆ ಬಂದಿರೋದು. ಸೊ ಬಿಕಾಸ್ಲಿ ನಾವು ಯೂಶ್ವಲಿ ನಾನು ಈ ಥರ ಹೋಗೋದು ಕಮ್ಮಿ. ಸೊ ಬಟ್ ಸಮ್ ಟೈಮ್ ಹೋಗ್ತೀನಿ, ಯಾಕಂದರೆ ತುಂಬ ಕೆಲಸ ಮಾಡಿ ಸ್ಟ್ರೆಸ್ ಆಗಿರುತ್ತೆ. ಸೊ ಒಂದು ಸ್ಟ್ರೆಸ್ಸನ್ನು ತೆಗಿಯೋಕ್ಕೋಸ್ಕರ ಒನ್ಸ್ ಇನ್ ಎ ವೈಲ್ ನಾನು ಈ ಥರ ಬರ್ತೀನಿ ಹೊರಗಡೆ. ಸೊ ಯಾಕಂದರೆ ಮೈಂಡಲ್ಲಿರುವ ಸ್ಟ್ರೆಸ್ಸನ್ನು ರಿಲೀಸ್ ಮಾಡೋಕ್ಕೆ, ಹಾಗೆ ಒಂದು ಲೈಟ್ ಮ್ಯೂಸಿಕ್ ಕೇಳಿದಾಗ, ಒಂದು ಒಳ್ಳೆ ಟೇಸ್ಟಿ ಫುಡ್ ತಿಂದಾಗ ಏನೋ ಗೊತ್ತಿಲ್ಲ, ಮೈಂಡ್ ಕಾಮ್, ಕಂಪೋಸ್ ಆ್ಯಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಬರೋದು. ಸೊ ಅದರ್ವೈಸ್ ನನಗೇನು ಈ ಥರ ಪ್ಲೇಸ್ ತುಂಬ ಇಷ್ಟ ಅಂತ ಏನಿಲ್ಲ. ಸೊ ಬಟ್ ಒನ್ಸ್ ಇನ್ ಎ ವೈಲ್, ಯಾವತ್ತಿಗೆ ಒಂದು ಸಲ ಓಕೆ, ಅಪರೂಪಕ್ಕೆ ಒಂದು ಸಲ ಓಕೆ ಅಲ್ವಾ. ಸೊ ಹಾಗಾಗಿ ನನ್ನ ಅಪರೂಪಕ್ಕೆ ಒಂದು ಸಲ ಬಂದಿರೋದ್ರಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಈ ಥರ ಒಂದು ಒಳ್ಳೆ ಕೋಸಿ ಪ್ಲೇಸ್ ಅಂದರೆ ಇಷ್ಟ ಆಗೋ ಥರ ಇದ್ದರೆ ಹೋಗ್ಬೋದು ಅನ್ನೋ ಒಂದು ಐಡಿಯಾ ಸಿಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಈ ಪ್ಲೇಸ್. ಸ್ಪೆಷಲಿ ಏನು ಗೊತ್ತಾ, ಕೆಲವರು ಒಂದು ಫುಡ್ ಎಂಜಾಯ್ ಮಾಡೋಕ್ಕೆ, ಮ್ಯೂಸಿಕ್ ಎಂಜಾಯ್ ಮಾಡೋಕ್ಕಂತ ಹೋಗೋರು ಇರ್ತಾರೆ ನಂತರ. ಸೊ ಹಾಗಾಗಿ ನನಗೂ ಇಷ್ಟ ಆಯಿತು. ಸೊ ನನ್ನ ಥರನೇ ನೀವು ಯಾರಾದರೂ ಇದ್ದರೆ, ಅಂದರೆ ನನ್ನ ಥರನೇ ನಿಮ್ಮ ಒಂದು ಟೇಸ್ಟ್ ಇದ್ದರೆ, ಸೊ ನಿಮಗೆ ಡೆಫಿನೆಟ್ಲಿ ಈ ಪ್ಲೇಸ್ ಇಷ್ಟ ಆಗುತ್ತೆ, ಇಂಥ ಪ್ಲೇಸ್. ಸೊ ಇಂಥ ವೈಬ್ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ಆ ಉದ್ದೇಶದಿಂದ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು, ನಾನು ಸಖತ್ತಾಗಿ ಎಂಜಾಯ್ ಮಾಡಿದೆ. ಫುಡ್ ಮತ್ತು ಮ್ಯೂಸಿಕ್ ಸ್ಪೆಷಲಿ ಇದೆ ಅಲ್ವಾ, ನಮಗೆ ವರ್ಕಿಂದ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೋಸ್ಕರ ನಾವು ಒಂದು ಬರೋದಲ್ವ. ಸೊ ನಾನು ಯೂಶ್ವಲಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ವೀಕೆಂಡ್. ಅದು ಈ ಒಂದು ಚಳಿಯಲ್ಲಿ, ಈ ವಿಂಟರ್ ಸೀಸನಲ್ಲಿ ಬ್ಯಾಂಗ್ಳೂರಲ್ಲಿ ಹೊರಗಡೆ ಬರೋಕ್ಕೇ ಆಗಲ್ಲ. ಇತ್ತೀಚೆಗಂತೂ ನಾನು ಹೊರಗಡೆನೇ ಹೋಗ್ತಾ ಇಲ್ಲ.
ಹೆಚ್ಚಾಗಂದರೆ ಹೆಚ್ಚು ಟೈಮ್ ನಾನು ಮನೆಯಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆ ಚಳಿಯಲ್ಲಿ ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ, ಮನಸ್ಸು ಹೊರಗಡೆ ಹೋಗೋಕ್ಕೆ ಇಷ್ಟನೂ ಪಡಲ್ಲ, ತುಂಬ ಲೇಸಿನೆಸ್ಸು ಆಗಿಬಿಟ್ಟಿದೆ. ಸೊ ಮನೆ ಕೆಲಸ, ಆಫೀಸ್ ಕೆಲಸ ಮಾಡಿಕೊಂಡೇ ಟಯರ್ಡ್ ಆಗಿಬಿಟ್ಟಿದೆ. ಸೊ ಈ ಚಳಿಯಲ್ಲಂತೂ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಹಾಗಿರುವಾಗ ಯಾಕೋ ಗೊತ್ತಿಲ್ಲ, ಒನ್ಸ್ ಇನ್ ಎ ವೈಲು ಈ ಥರ ಒಂದು ಹೋದಾಗ ನಮಗೆ ಮೈಂಡ್ ಚೇಂಜ್ ಆಗುತ್ತೆ, ರಿಲ್ಯಾಕ್ಸ್ಡ್ ಅನಿಸುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ನಾನೇನು ಡಿನ್ನರ್ ಮಾಡಿರಲಿಲ್ಲ, ಜಸ್ಟ್ ಈ ಥರ ಒಂದು ಚಿಕನ್ ಟಿಕ್ಕಾ ಮತ್ತು ಪ್ರಾನ್ಸ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ. ಹಾಗೆ ನಾನು ಮ್ಯೂಸಿಕ್ ಎಂಜಾಯ್ ಮಾಡ್ತಾಯಿದ್ದೆ. ಸೊ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು. ಐ ರಿಯಲಿ ಹ್ಯಾಡ್ ಅ ಗ್ರೇಟ್ ಟೈಮ್ ಬಿಕಾಸ್ ನನಗೆ ತುಂಬ ಸ್ಟ್ರೆಸ್ ಆಗಿತ್ತು ವರ್ಕಿಂದ. ಹಾಗೆ ಮನೆ ಕೆಲಸ, ಆಫೀಸ್ ಕೆಲಸ ಅದೆಲ್ಲ ತುಂಬ ತಲೆಯಲ್ಲಿ ರೆಸ್ಪಾನ್ಸಿಬಿಲಿಟಿ, ಹೆಡೇಕೆಲ್ಲ ತಗೊಂಡು ತುಂಬ ಸ್ಟ್ರೆಸ್ ಆಗಿತ್ತು. ಆ ಸ್ಟ್ರೆಸ್ಸಿಂದ ರಿಲೀಫ್ ತಗೊಳ್ಳೋಕ್ಕೋಸ್ಕರ ನಾನು ಈ ಪ್ಲೇಸಿಗೆ ಬರಬೇಕಾಯಿತು. ಅಂದರೆ ಲೈಕ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಫುಡ್ ತಿಂದಾಗ ಅಂದರೆ ಲೈಕ್ ಈ ಥರ ಒಂದು ವೈಬಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಒಂಥರ ಒಂದು ಚೇಂಜಸ್ ಇರುತ್ತಲ್ಲ, ಹಾಗಾಗಿ ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ. ಐ ರಿಯಲಿ ಎಂಜಾಯ್ಡ್ ದಿಸ್ ಮೂಮೆಂಟ್, ಐ ರಿಯಲಿ ಎಂಜಾಯ್ಡ್ ದಿಸ್ ವೈಬ್. ಸೊ ಐ ಹೋಪ್ ನಿಮಗೂ ಈ ಥರ ಒಂದು ಪ್ಲೇಸ್ ಇಷ್ಟ ಆಗುತ್ತೆ, ಈ ಥರ ಒಂದು ಕೋಸಿ ವೈಬ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಬಂದಿರೋದು ಇದು ಪ್ರಾನ್ಸ್ ಟಿಕ್ಕಾ. ನಾನು ಯೂಶ್ವಲಿ ನನಗೆ ತುಂಬ ಹೈಜಿನಿಕ್, ಕ್ಲೀನ್, ನೀಟ್ನೆಸ್ ಮೇಂಟೈನ್ ಮಾಡೋದ್ರಿಂದ ನಾನು ಅಲ್ಲಿರೋ ಫೋರ್ಕ್, ಸ್ಪೂನ್ ಎಲ್ಲ ಈ ಥರ ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿಯೇ ನಾನು ಯೂಸ್ ಮಾಡೋದು. ಬಿಕಾಸ್ ದಟ್ಸ್ ಆಲ್ವೇಸ್ ಗುಡ್ ಫಾರ್ ಆರ್ ಹೆಲ್ತ್ ಅಲ್ವಾ, ಹೈಜಿನಿಕ್ ಮೇಂಟೈನ್ ಮಾಡಿದಷ್ಟು. ಸೊ ಹಾಗಾಗಿ ಇವಾಗ ಬಂದಿರೋದು ಪ್ರಾನ್ಸ್ ಟಿಕ್ಕಾ. ಸೊ ನಿಜ ಹೇಳಬೇಕಂದ್ರೆ, ಹಾನೆಸ್ಟ್ ರಿವ್ಯೂ ಹೇಳಬೇಕಂದ್ರೆ, ಪ್ರಾನ್ಸ್ ಟಿಕ್ಕಾ ಅಂತೂ ಚೂರು ಚೆನ್ನಾಗಿರಲಿಲ್ಲ, ಚೂರು ಇಷ್ಟ ಆಗಿಲ್ಲ ನನಗೆ. ತುಂಬ ಒಂಥರ ಬಿಟ್ಟರ್ ಇತ್ತು, ಕಹಿ ಇತ್ತು, ನನಗೆ ಯಾಕೋ ಇಷ್ಟನೇ ಆಗಿಲ್ಲ. ಬಟ್ ಚಿಕನ್ ಟಿಕ್ಕಾ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಇಟ್ ವಾಸ್ ಎಮ್ಮಿ ಆ್ಯಂಡ್ ಇಟ್ ವಾಸ್ ವೆರಿ ಟೇಸ್ಟಿ. ಬಟ್ ಈ ಪ್ರಾನ್ಸ್ ಟಿಕ್ಕಾ ಇಟ್ ವಾಸ್ ನಾಟ್ ಅಟ್ ಆಲ್ ಗುಡ್. ನನಗೆ ಇಷ್ಟನೇ ಆಗಿಲ್ಲ ಟೇಸ್ಟ್. ಯಾಕಂದರೆ ತುಂಬ ಡೀಪ್ ಫ್ರೈ ಮಾಡಿದರು ಮತ್ತು ಕಹಿ ಇತ್ತು ಸ್ವಲ್ಪ, ಯಾಕಂತ ಗೊತ್ತಿಲ್ಲ. ಸೊ ಬಟ್ ಎನಿವೇಸ್, ನಾವು ಆರ್ಡ್ರ್ ಮಾಡಿ ತಗೊಂಡ ನಂತರ ಫುಡ್ ಬಿಸಾಡಬಾರ್ದಲ್ಲ. ಇಟ್ ವಾಸ್ ಆ್ಯಾವ್ರೇಜ್, ನಾಟ್ ಅಪ್ ಟು ದ ಮಾರ್ಕೆಟ್. ದಟ್ ಈಸ್ ವಾಟ್ ಐ ವಾಸ್ ಸೇಯಿಂಗ್. ಸೊ ಅಷ್ಟೇನು ಚೆನ್ನಾಗಿರಲಿಲ್ಲ, ನನಗೇನು ಇಷ್ಟನೇ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಅಷ್ಟು ನಾವು ದುಡ್ಡು ಕೊಟ್ಟು ತಗೋತೀವಿ ಅಂದಮೇಲೆ ಅದು ಇಂಥ ಪ್ಲೇಸಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಲ್ವ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ದುಡ್ಡು ಕೊಟ್ಟು ತಗೊಂಡ ನಂತರ ಅದು ನಾವು ತಿನ್ನಲೇಬೇಕು. ಸೊ ಅದು ಬರೋದು ಒನ್ಸ್ ಇನ್ ಎ ವೈಲ್ ಈ ಥರ. ಅದಕ್ಕೆ ನಾನು ಹಾನೆಸ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ನೀವೇನಾದರೂ ನೆಕ್ಸ್ಟ್ ಟೈಮ್ ಇಂಥ ಪ್ಲೇಸ್ಗೆ ಹೋದಾಗ ಸ್ವಲ್ಪ ಥಿಂಕ್ ಮಾಡಿ ಇಂಥ ಫುಡ್ ಆರ್ಡ್ರ್ ಮಾಡುವಾಗ. ಯೂಶ್ವಲಿ ಟಿಕ್ಕಾ ಬಂದು ಚಿಕನಲ್ಲೇ ಚೆನ್ನಾಗಿರೋದು ಅನಿಸುತ್ತೆ, ಫಿಶಲ್ಲಿ ಚೆನ್ನಾಗಿರಲ್ಲ ಅನಿಸುತ್ತೆ. ಅದು ಪ್ರಾನ್ಸಲ್ಲಂತೂ ಟಿಕ್ಕೆಲ್ಲ ಆರ್ಡ್ರೇ ಮಾಡಬಾರ್ದು. ಸೊ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ. ನಾನು ಹಾನೆಸ್ಟ್ ರಿವ್ಯೂ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮಗೂ ಒಂದು ಐಡಿಯಾ ಸಿಗಲಿ ಅಂತ. ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ನಾವು ಪೇ ಮಾಡಿದಂಥ ಇಟ್ ಶುಡ್ ನಾಟ್ ಗೋ ವೇಸ್ಟ್ ಅಲ್ವಾ. ಸೊ ಇಟ್ ಶುಡ್ ಬಿ ವರ್ತಿ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಬಟ್ ನನಗೆ ಸ್ಯಾಲಡ್ ಇಷ್ಟ ಆಯಿತು. ಹಾನೆಸ್ಟ್ ರಿವ್ಯೂ ಹೇಳಬೇಕಂದ್ರೆ ಪ್ರಾನ್ಸ್ ಟಿಕ್ಕಾ ವಾಸ್ ನಾಟ್ ಎಟ್ ಆಲ್ ಗುಡ್, ನಾಟ್ ಎಟ್ ಆಲ್ ಟೇಸ್ಟಿ. ವರ್ತ್ ಅಂತ ಅನಿಸಿಲ್ಲ. ಟೇಸ್ಟು ಚೆನ್ನಾಗಿರಲಿಲ್ಲ, ಫ್ರೆಶ್ ಇರಲಿಲ್ಲ. ಇಟ್ ವಾಸ್ ಓಕೆ ಅಂತಲೇ ಹೇಳ್ಬೋದು. ಇಟ್ ವಾಸ್ ಬಿಲೋ ಟು ಆ್ಯಾವ್ರೇಜ್. ಸೊ ಹಾಗಾಗಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಅಷ್ಟು ನನಗೂ ಇಷ್ಟ ಆಗಿರಲಿಲ್ಲ. ಬಟ್ ಏನು ಮಾಡೋದು, ಮುಗಿಸ್ಬೇಕಾಗಿತ್ತು, ಹಾಗಾಗಿ ತಿಂತಾ ಇದ್ದೆ. ಬಟ್ ಎನಿವೇಸ್, ಐ ವಾಸ್ ಎಂಜಾಯಿಂಗ್ ದಿಸ್ ವೈಬ್. ಅಟ್ಮಾಸ್ಫಿಯರ್ ವಾಸ್ ಟೂ ಗುಡ್ ಆಯಿತಾ. ಮ್ಯೂಸಿಕ್ ಆಗಿದ್ದು, ಮ್ಯೂಸಿಕ್ ಸಹ ಚೆನ್ನಾಗಿತ್ತು. ಬಟ್ ನಾನಿಲ್ಲಿ ಮ್ಯೂಸಿಕನ್ನು ಆಫ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರಬಾರ್ದು ಅಂತ ಒಂದು ಉದ್ದೇಶಕ್ಕೋಸ್ಕರ. ಲೈಕ್ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಾನು ತುಂಬ ದಿವಸದ ನಂತರ ಈ ಥರ ಒಂದು ಹೊರಗಡೆ ಹೋಗಿ ಈ ಥರ ಒಂದು ವೈಬ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ದಿವಸ ಆಯಿತು ಈ ಒಂದು ವಿಂಟರಲ್ಲಿ, ಚಳಿಯಲ್ಲಿ ಹೊರಗಡೆ ಹೋಗೋಕ್ಕೂ ಮನಸ್ಸೂ ಆಗಲ್ಲ. ಸೊ ಫೈನಲಿ ಒಂದು ಮನ್ಸು ಮಾಡಿ ಹೋದೆ. ಸೊ ಹಾಗಾಗಿ ಬಟ್ ಎನಿವೇಸ್ ಇಟ್ ವಾಸ್ ಗುಡ್. ಲೈಕ್ ಅಟ್ಮಾಸ್ಫಿಯರ್ ವಾಸ್ ಗುಡ್ ಆ್ಯಂಡ್ ವೈಬ್ ವಾಸ್ ಟು ಗುಡ್. ಸೊ ಬಟ್ ಇನ್ನೇನು ಮಾಡೋದು, ನಮ್ಮ ಎಲ್ಲ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೋಸ್ಕರ ಹೋಗಲೇಬೇಕಾಗುತ್ತೆ ಅಲ್ವಾ. ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಮನೆಯಲ್ಲೇ ಇರೋದು. ಸೊ ಹಾಗಾಗಿ
ಸೊ ನನಗೆ ಇತ್ತೀಚೆಗೆ ತುಂಬ ಕೆಲಸ ಅದು ಇದು ಅಂತ ತುಂಬ ಸ್ಟ್ರೆಸ್ ಆಗಿ ಆ ಒಂದು ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋಗೋಸ್ಕರ ಹೋಗಬೇಕು ಅಂತ ಹೋದೆ. ಸೊ ಬಟ್ ಎನಿವೇಸ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಾನು ಮಾಡಿರೋದು ನಿಮಗೋಸ್ಕರ, ನಿಮಗೆ ಒಂದು ಐಡಿಯಾ ಸಿಗಲಿ, ನಿಮಗೂ ಇಷ್ಟ ಆಗ್ಬೋದು. ಸೊ ದಟ್ ನಿಮಗೆ ಇಂಥ ಒಂದು ಪ್ಲೇಸನ್ನು ಏನಾದರೂ ಹುಡ್ತಾ ಇದ್ದರೆ ನಿಮಗೂ ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಮತ್ತು ಆನೆಸ್ಟ್ ರಿವ್ಯೂ ಶೇರ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನನ್ನ ಫ್ರೆಂಡ್ಸ್ ಪಾರ್ಟಿ ಇತ್ತು, ಹಾಗೆ ಬಂದಿದ್ದೆ. ಸೊ ನಾನು ಬೇಗ ಹೊರಟೆ, ಯಾಕಂದರೆ ನನ್ನ ಆಫೀಸ್ ಕೆಲಸ ಸ್ವಲ್ಪ ಪೆಂಡಿಂಗ್ ಆಗಿತ್ತು, ಅದು ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾಗೆ ವೆದರ್ ಬೇರೆ ತುಂಬ ಚಿಲ್ಲಿಂಗ್ ಆಗಿತ್ತು, ವಿಂಟರ್ ಸೀಸನ್ ಆಗಿರೋದ್ರಿಂದ. ನಾನು ಎಲ್ಲೇ ಹೊಸ ಜಾಗಕ್ಕೆ ಹೋದರೆ ನನ್ನ ಹೊಸ ಅನುಭವಗಳನ್ನು, ಎಕ್ಸ್ಪೀರಿಯೆನ್ಸನ್ನು, ನನ್ನ ಫೀಡ್ಬ್ಯಾಕನ್ನು, ಹಾನೆಸ್ಟ್ ರಿವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಹೆಲ್ಪ್ ಆಗಲಿ, ಸೊ ದಟ್ ನಿಮಗೂ ಇದು ಯೂಸ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಐ ಹೋಪ್ ದಿಸ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ಆ ಒಂದು ಒಳ್ಳೆ ಉದ್ದೇಶದಿಂದ ಶೇರ್ ಮಾಡಿದ್ದೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಗೈಸ್, ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, see you, take care, bye bye. Thank you so much for watching. Lots of love. Have a great day. Take care all of you.